ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಈ ವಾರ ತಮಿಳ್ನಾಡಲ್ಲೇ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪೊಂಗಲ್ ಮಾಡ್ತಾರೆ. ಅದುವೇ ರವಾ ಪೊಂಗಲ್ ಅಂದ್ಬಿಟ್ಟು. ಆ ರವಾ ಪೊಂಗಲ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಪೊಂಗಲ್ಕಿಂತ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಪೊಂಗಲನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಅಥವಾ ಸಂಜೆ ಹೊತ್ತು ಬಂದಾಗ ಟೀ ಟೈಮಲ್ಲಿ ತಿನ್ನಲಿಕ್ಕೆ ಏನಾದರೂ ಹೊಟ್ಟೆ ಶೋದಾಗ ದಿಢೀರಂತ ಮಾಡೋದಕ್ಕೂ ಸಹ ತುಂಬ ಚೆಂದ ಇರುತ್ತೆ. ಸೊ ಹಾಗಾದರೆ ಮತ್ತೆ ಯಾವುದೇ ತಡ ಮಾಡಿದಿರ ನಡೀರಿ, ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ರವಾ ಪೊಂಗಲ್ನ ಯಾವ ರೀತಿ ಮಾಡಬೇಕು ಅನ್ನೋದು ನೋಡುವ. ನಡೀರಿ. ನೋಡಿ ಸ್ನೇಹಿತರೆ, ಈಗ ಈ ಒಂದು ರವಾ ಪೊಂಗಲ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನಂತ ಹೇಳಿದ್ರೆ 2 ಕಪ್ನಷ್ಟು ಮೀಡಿಯಂ ರವೆ, ಜೀರಿಗೆ 1 ಟೀ ಸ್ಪೂನ್, ಶುಂಠಿ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು 1 ಟೇಬಲ್ ಸ್ಪೂನ್, ಅರಿಶಿಣ 1/4 ಟೀ ಚಮಚ, 1 ಟೇಬಲ್ ಸ್ಪೂನ್ನಷ್ಟು ಕರಿಮೆಣಸು, 3 ಹಸಿಮೆಣಸಿನಕಾಯಿ ಉದ್ದಕ್ಕೆ ಹಚ್ಚಿರ್ತಕ್ಕಂಥದ್ದು, 3 ಎಸಳು ಕರಿಬೇವಿನ ಸೊಪ್ಪು, 3 ಟೇಬಲ್ ಸ್ಪೂನ್ನಷ್ಟು ಕಾಜು ಅಥವಾ ಗೋಡಂಬಿ, 2 ರಿಂದ 3 ಚಿಟಿಕೆ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪ, 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಅರ್ಧ ಕಪ್ನಷ್ಟು ಹೆಸರುಬೇಳೆ. ಈಗ ಈ ಹೆಸರುಬೇಳೆ ಏನಿದೆ ಇದನ್ನೆಲ್ಲವೇ ಚೆನ್ನಾಗಿ ನಾವು ನೀರಲ್ಲಿ ಚೆಂದ ಒಂದು 2-3 ಸತಿ ತೊಳೆದ್ಬಿಟ್ಟು ಈ ಹೆಸರುಬೇಳೆನ 1 ರಿಂದ 1.5 ಗಂಟೆಗಳ ಕಾಲ ಈ ರೀತಿ ನೀರಲ್ಲಿ ನೆನೆಸುವ. ಸೊ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಕುಕ್ಕರ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ನೆನೆಸಿರ್ತಕ್ಕಂಥ ಹೆಸರುಬೇಳೆನೆಲ್ಲ ಹಾಕೊಳ್ಳುವ. ಇದರ ಡಬಲ್ ಅಷ್ಟು ನಾವು ಸ್ವಲ್ಪ ನೀರನ್ನು ಹಾಕೊಳ್ಳುವ ಇದರಲ್ಲಿ. ಹಾಗೆ ಇದರಲ್ಲಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತೇನೆ. ಈಗ ಇದನ್ನು ಚೆಂದ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನೋಡಿ, ಈಗ ಇದನ್ನು ಒಂದು 2 ವಿಷಲ್ ಆದರೆ ಸಾಕಾಗುತ್ತೆ. ಒಂದು 2 ವಿಷಲ್ ಆಗೋವರೆಗೂ ನಾವು ಇದನ್ನು ಕುಕ್ ಮಾಡುವ. ನೋಡಿ ಸ್ನೇಹಿತರೆ, ಈಗ ಒಂದು 2 ವಿಷಲ್ ಆಗಿದೆ, ಪ್ರೆಷರು ಸಹ ಕ್ಲೀನಾಗಿ ಹೋಗಿದೆ. ಸೊ ಈಗ ಇದನ್ನು ಓಪನ್ ಮಾಡುವ. ನೀವು ನೋಡ್ತಿರ್ಬೋದು ಎಲ್ಲ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ. ನಾವು ಇದನ್ನು ಪರ್ಫೆಕ್ಟಾಗಿ ಕ್ಲೀನಾಗಿ ಸ್ಮೂತಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಸ್ನೇಹಿತರೆ, ಇಷ್ಟು ಸಾಫ್ಟಾಗಿ ಇದು ಕ್ರೀಮಿಯಾಗಿ ಇದನ್ನು ನಾವು ಈ ಥರ ಕಡ್ದುಬಿಟ್ಟು ಇದನ್ನು ಇಟ್ಕೊಳ್ಳುವ. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಒಂದು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಈ ಬಾಣಲೆಯಲ್ಲಿ ಒಂದು 2 ರಿಂದ 3 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಈ ತುಪ್ಪ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ರೆಸಿಪಿಗೆ. ಈ ತುಪ್ಪದೊಟ್ಟಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಸಹ ಯೂಸ್ ಮಾಡ್ತೀನಿ. ನಿಮಗೆ ಬೇಕಂದರೆ ಕಂಪ್ಲೀಟ್ಲಿ ತುಪ್ಪದಲ್ಲೂ ಸಹ ನೀವು ಮಾಡಬಹುದು. ನೋಡಿ, ಈಗ ತುಪ್ಪ ಚೆಂದ ಬಿಸಿ ಆಗಿದೆ. ಇದರಲ್ಲಿ ನಾನು ಏನು ಜೀರಿಗೆ ಇದೆ ಈ ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಈ ಒಂದು ಕರಿಮೆಣಸು, ಹಾಗೆ ಸ್ವಲ್ಪ ಹಿಂಗು, ಅದಾದ ನಂತರ ಈ ಒಂದು ಶುಂಠಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಶುಂಠಿಯನ್ನು ಸಹ ಹಾಕ್ಕೊಳ್ತೇನೆ. ಹಾಗೆ ಈ ಕರಿಬೇವಿನ ಸೊಪ್ಪು, ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರೋದು ಈ ಒಂದು ಕಾಜು ಅಥವಾ ಗೋಡಂಬಿ, ಮತ್ತು ಈ ಒಂದು ಹಸಿಮೆಣಸಿನ. ನೋಡಿ, ಇದೆಲ್ಲ ಚೆನ್ನಾಗಿ ಕ್ರಿಸ್ಪಾಗಿ ಈ ಒಂದು ಚಟಪಟ ಅಂತಕ್ಕಂಥ ಸೌಂಡ್ ಎಲ್ಲ ನಿಲ್ಲೋವರೆಗೂ ನಾವು ಇದನ್ನು ಲೋ ಮತ್ತು ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಚೆಂದ ಹುರಿಬೇಕಾಗುತ್ತೆ. ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು ಈಗೆಲ್ಲ ಸ್ವಲ್ಪ ಕ್ರಿಸ್ಪಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಇದೆ. ಸೊ ಇಷ್ಟಾದರೆ ಸಾಕಾಗತ್ತೆ. ಇದರಲ್ಲಿ ನಾವು ಈ ರವೆಯನ್ನು ಹಾಕೊಳ್ಳುವ. ಸೊ ಈಗ ಮೇನ್ ನೀವು ಫ್ಲೇಮನ್ನು ಫಸ್ಟ್ ಲೋ ಮಾಡ್ಕೊಳ್ಳಿ. ಲೋ ಮಾಡಿಕೊಂಡು ನಾವು ಈ ತುಪ್ಪದಲ್ಲೇ ಇದು ರವೆಯನ್ನು ಚೆಂದ ಹುರಿಬೇಕಾಗತ್ತೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮ್ನ ಇಟ್ಕೊಳ್ಳೋ ಹಾಗಿಲ್ಲ. ಲೋ ಫ್ಲೇಮಲ್ಲೇ
ಇದು ಪರ್ಫೆಕ್ಟಾಗಿ ಹುರಿಲಿಕ್ಕೆ ಒಂದು 10 ರಿಂದ 12 ನಿಮಿಷ ಆದರೂ ಬೇಕಾಗತ್ತೆ. ಸೊ ಆದರೂ ಚಿಂತೆ ಇಲ್ಲ, ಇದನ್ನು ಒಂದು 10 ನಿಮಿಷದ ಕಾಲ ಲೋ ಫ್ಲೇಮಲ್ಲೇ ನಾವು ಇದನ್ನು ಹುರಿಯುವ. ನೋಡಿ ಸ್ನೇಹಿತರೆ, ನೋಡ್ತಿರ್ಬೋದು ಈ ರವೆ ಎಲ್ಲ ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಟರ್ನ್ ಆಗಿದೆ. ಸೊ ಈಗೇನು ಮಾಡುವ ಅಂತ ಹೇಳಿದ್ರೆ, ನಾವಾಗಲೇ ಈ ಕ್ರೀಮಿ ಟೆಕ್ಸ್ಚರ್ ಆಗಿ ಮ್ಯಾಶ್ ಮಾಡಿದ್ವಲ್ಲ, ಈ ಒಂದು ಹೆಸರು ಬೇಳೆಯ ಒಂದು ಪೇಸ್ಟನ್ನು ಇದರಲ್ಲಿ ಹಾಕೊಳ್ಳುವ. ಹಾಗೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೊಳ್ತೇನೆ. ಸೊ ಈಗ ಇದನ್ನು ಚಂದ ಮಿಕ್ಸ್ ಮಾಡೋಣ, ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ. ನೆನಪಿರಲಿ, ಇದೆಲ್ಲ ಮಾಡಬೇಕಂದ್ರೆ ನಿಮಗೆ ಫ್ಲೇಮ್ ಅನ್ನೋದು ಲೋ ಆಗೇ ಇರಬೇಕಾಗತ್ತೆ. ಸೊ ಈಗ ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡುವ. ನೋಡಿ, ಇದೆಲ್ಲ ಒಂದಕ್ಕೊಂದು ಚಂದ ಮಿಕ್ಸ್ ಆಗಿದೆ. ಸೊ ಈಗೇನು ಮಾಡಬೇಕು, ಇದು ಕಂಪ್ಲೀಟಾಗಿ ಕುಕ್ ಆಗಬೇಕಂದ್ರೆ ಇದರಲ್ಲಿ ಸ್ವಲ್ಪ ನೀರು ಹಾಕಬೇಕಾಗತ್ತೆ. ನೋಡಿ, ಇದರಲ್ಲಿ ಒಂದು ಮುಖ್ಯವಾದ ಸಂಗತಿ ಏನಂತ ಹೇಳಿದ್ರೆ, ನೀವು ಇದರಲ್ಲಿ ನೀರು ಹಾಕೋ ಸಮಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ತಣ್ಣೀರು ಹಾಕಬೇಡಿ. ಬಾಯ್ಲಿಂಗ್ ವಾಟರನ್ನೇ ನಾನಿಲ್ಲಿ 2 ಕಪ್ ರವೆ ತೊಗೊಂಡಿದ್ದೀನಿ. ಹಾಗೆ 1 ರಿಂದ 1.5 ಕಪ್ ಅಷ್ಟು ಹೆಸರು ಬೇಳೆಗೆ ನೀರು ಹಾಕಿದೆ. ಸೊ 1:3 ಅಂದರೆ 6 ಕಪ್ಸಲ್ಲಿ 1.5 ಲೆಸ್ ಮಾಡಿದ್ರೆ 4.25 ಕಪ್ನಷ್ಟು ಬಿಸಿ ಬಾಯ್ಲಿಂಗ್ ವಾಟರನ್ನು ಮಾತ್ರ ನಾನು ಇದರಲ್ಲಿ ಹಾಕಬೇಕಾಗ್ತದೆ. ಸೊ ಹಾಗಾಗಿ 4.25 ಕಪ್ ನೀರಷ್ಟು ನಾನು ಹಾಕ್ಕೊಳ್ತೀನಿ ಇದನ್ನು. ಸೊ ಈಗ ಇದನ್ನೆಲ್ಲ ಚಂದ ನಾವಿದು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಾಡಿ ಇದನ್ನು ಕುಕ್ ಮಾಡಬೇಕಾಗತ್ತೆ. ನೋಡಿ, ಇದನ್ನೆಲ್ಲವೇ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸತಿ. ಎಲ್ಲೂ ಕೂಡ ಲಂಪ್ಸ್ ಅನ್ನೋದು ಕಾಣಿಸ್ಬಾರ್ದು. ಸೊ ಈ ರೀತಿ ಚಂದ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದೇ ರೀತಿ ಕುಕ್ ಆಗಲಿಕ್ಕೆ ಬಿಡುವ. ನೋಡಿ ಸ್ನೇಹಿತರೆ, ಒಂದು 10 ನಿಮಿಷ ಆಗಿದೆ, ಚಂದ ಬೆಂದಿದೆ, ನೀವು ನೋಡ್ತಿರಬಹುದು. ಸೊ ಈಗ ಲಿಡ್ಡನ್ನು ಓಪನ್ ಮಾಡುವ. ನೋಡಿ ಎಷ್ಟು ಅದ್ಭುತವಾಗಿ ಆಗಿದೆ ಅಂದ್ಬಿಟ್ಟು, ಪರ್ಫೆಕ್ಟಾಗಿ ಆಗಿದೆ, ಎಲ್ಲೂ ಸಹ ಲಂಪ್ಸ್ ಇಲ್ಲ. ನೀವು ನೋಡ್ತಿರ್ಬೋದು, ತಳ ಸಹ ಕ್ಲೀನಾಗಿ ಬಿಡ್ತಾ ಇದೆ. ನೋಡಿ, ಎಲ್ಲೂ ಮೆತ್ಕೊಳ್ತಾ ಇಲ್ಲ. ಸೊ ಹಾಗಂದ್ರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ. ಈ ಕರಿ ಮೆಣಸಿನ ಜೊತೆ ಈ ಒಂದೊಂದು ಬೈಟ್ ತಿಂತಾ ಇದ್ರೆ ಅದು ಮಜಾನೇ ಮಜಾ ಇರುತ್ತೆ. ಸೊ ಹಾಗಾದರೆ ತಮಿಳ್ನಾಡಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ, ಅದುವೇ ಮದುವೆ ಮನೆಗಳಲ್ಲಿ ಮಾಡ್ತಕ್ಕಂಥ ಈ ಒಂದು ರವಾ ಪೊಂಗಲ್ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಅದ್ಭುತವಾಗಿದೆ ಈ ಒಂದು ರವಾ ಪೊಂಗಲ್. ಇದಂತೂ ತಮಿಳ್ನಾಡಲ್ಲಂತೂ ತುಂಬ ಜಾಸ್ತಿ ಮಾಡ್ತಾರೆ, ಅದು ಎಸ್ಪೆಷಲಿ ಮದುವೆ ಮನೆಗಳಂತೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಇದನ್ನು ಅಂದ್ಬಿಟ್ಟು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇರ್ತದೆ ಕಣ್ರಿ, ಅಷ್ಟು ಚಂದ ಇದೆ. ಸೊ ಹಾಗಾದರೆ ನಂಗೆ ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿ ನೋಟಿಫಿಕೇಷನ್ಸ್ನ ಆನ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಸೊ ಹಾಗಾದರೆ ನಮ್ಮ ಮುಂದಿನ ಸಂಚಿಕೆ ಇನ್ನೊಂದು ಹೊಸ ವೈವಿಧ್ಯಮಯ ಅಡುಗೆ ನಿಮಗೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.